ಬಹಳಷ್ಟು ಜನಕ್ಕೆ ಶಕ್ತಿ ನಾಶ ಅಂದರೆ ಏನು ಅಂತ ಗೊತ್ತಿಲ್ಲ. ಶಕ್ತಿ ನಾಶ ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಶಕ್ತಿ ನಾಶದಿಂದ ಏನೇನೆಲ್ಲ ಆಗುತ್ತೆ, ಪರಿಣಾಮಗಳು, ದುಷ್ಪರಿಣಾಮಗಳು ಅಂತ ಗೊತ್ತಿಲ್ಲ. ಶಕ್ತಿ ನಾಶ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಆದರೆ ಜೀವನ ಮಾಡ್ತಾಯಿದ್ದಾರೆ, ನರಕ ಅನುಭವಿಸ್ತಾ ಇದ್ದಾರೆ. ಶಕ್ತಿ ನಾಶ ಮಾಡಿಕೊಂಡೇ ಜೀವನ ಮಾಡ್ತಾರೆ, ಪಡಬಾರ್ದು ಕಷ್ಟಪಡ್ತಾರೆ, ಅದರಿಂದ ಎಷ್ಟು ತೊಂದರೆ ನೋವು ಅನುಭವಿಸ್ತಾರೆ. ಆದರೆ ಅದು ಅವ್ರಿಗೆ ಗೊತ್ತಿಲ್ಲ, ಇದೆಲ್ಲ ಶಕ್ತಿ ನಾಶದಿಂದ ಆಗ್ತೈತೆ ಅಂತ ಗೊತ್ತಿಲ್ಲ. ಶಕ್ತಿ ನಾಶ ಆಗೋದಕ್ಕೆ ನೂರಾರು ದಾರಿ ಇದ್ದಾವೆ, ಒಂದೇ ದಾರಿ ಅಲ್ಲ. ಮನುಷ್ಯ ಹುಟ್ಟಿದ ಮೇಲೆ ಶಕ್ತಿ ನಾಶ ಹೆಂಗಾಗುತ್ತೆ ಮತ್ತು ಶಕ್ತಿ ಸಂರಕ್ಷಣೆ ಹೆಂಗಾಗುತ್ತೆ ಅನ್ನುವ ಜ್ಞಾನವನ್ನು ಪಡಿಬೇಕು. ಗುರುಗಳಿಂದ ಕೇಳಿ ತಿಳ್ಕೊಬೇಕು, ಅದರ ಬಗ್ಗೆ ಅರಿವಿರಬೇಕು. ಶಕ್ತಿ ಬಗ್ಗೆ ತಿಳುವಳಿಕೆ, ಜ್ಞಾನ, ಬುದ್ಧಿ ಇಟ್ಕೊಂಡೇ ಜೀವನ ಮಾಡಬೇಕು. ಶಕ್ತಿ ಉತ್ಪಾದನೆ ಮಾಡೋದು, ಶಕ್ತಿ ಸಂರಕ್ಷಣೆ ಮಾಡೋದೇ ನಮ್ಮ ಗುರಿಯಾಗಿರಬೇಕು. ಶಕ್ತಿ ಸಂರಕ್ಷಣೆ ಮಾಡಿಕೊಂಡೇ ಜೀವನ ಮಾಡಬೇಕು. ಶಕ್ತಿ ನಾಶ ಮಾಡಿಕೊಂಡು ಜೀವನ ಮಾಡೋಂಗಿಲ್ಲ. ಈ ವಿಡಿಯೋದಲ್ಲಿ ನಾವು ಸ್ವಲ್ಪ ಶಕ್ತಿ ನಾಶದ ಬಗ್ಗೆ ಡಿಸ್ಕಸ್ ಮಾಡೋಣ. ಶಕ್ತಿ ನಾಶ ಮಾಡಿಕೊಂಡ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸುಮ್ಮನೆ ಲೈಟಾಗಿ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಶಕ್ತಿ ನಾಶ ಮಾಡಿಕೊಂಡ್ರೆ ಅವನು ದುರಭ್ಯಾಸಕ್ಕೆ ಬಲಿ ಆಗ್ತಾನೆ, ದುರಭ್ಯಾಸದ ದಾಸ ಆಗ್ತಾನೆ. ದುರಭ್ಯಾಸನೇ ಅವನಿಗೆ ರಕ್ತಗತ ಆಗಿಬಿಡುತ್ತೆ. ಅವನು ದುರಭ್ಯಾಸಗಳನ್ನ ಬಿಟ್ಟಿರೋಕ್ಕಾಗೋದೇ ಇಲ್ಲ. ಶಕ್ತಿ ನಾಶ ಮಾಡ್ಕೊಳೋರು ತುಂಬ ದುರಾಲೋಚನೆ ಬರ್ತದೆ ಅವರಿಗೆ. ಶಕ್ತಿ ನಾಶ ಮಾಡ್ಕೊಂಡ್ಬಿಟ್ರೆ ಬರೀ ಕೆಟ್ಟ ಆಲೋಚನೆಗಳೇ ಬರ್ತವೆ. ಆಲೋಚನೆ ಕೆಟ್ಟ ಆಲೋಚನೆ, ನಿರಂತರವಾಗಿ ಕೆಟ್ಟ ಆಲೋಚನೆ ಬರುತ್ತೆ. ಶಕ್ತಿ ನಾಶದಿಂದಲೇ ನನಗೆ ಈ ರೀತಿ ಆಗ್ತಾಯಿದೆ ಅಂತ ಅವನಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಹೆಣ್ಮಕ್ಳಾಗಲಿ, ಗಂಡು ಮಕ್ಕಳಾಗಲಿ, ಹುಡುಗರಾಗಲಿ, ಮಕ್ಕಳಾಗಲಿ, ಮುದುಕರಾಗಲಿ, ಶಕ್ತಿ ನಾಶ ಮಾಡಿಕೊಂಡ್ರೆ ಇವೆಲ್ಲ ಬರುತ್ತೆ. ಇವೆಲ್ಲ ಶಕ್ತಿ ನಾಶ ಮಾಡಿಕೊಂಡು ಅನುಭವಿಸ್ತಾರೆ. ಈಗ ದುರಭ್ಯಾಸಕ್ಕೆ ಬಲಿಯಾಗೋದು, ದುರಾಲೋಚನೆಗಳು ಬರೋದು, ದುರ್ಚಟಗಳನ್ನೆಲ್ಲ ದಾಸನಾಗೋದು, ಇದೆಲ್ಲ ಶಕ್ತಿ ನಾಶದಿಂದ. ನೀನು ಎಷ್ಟೆಷ್ಟು ಶಕ್ತಿ ನಾಶ ಮಾಡ್ಕೊತೀಯೋ ಅಷ್ಟು ದುರಭ್ಯಾಸಕ್ಕೆ ಬಲಿ ಆಗ್ತೀಯ, ದುಶ್ಚಟಕ್ಕೆ ಬಲಿ ಆಗ್ತೀಯ, ಮತ್ತು ಅಷ್ಟೊಂದು ದುರಾಲೋಚನೆಗಳು ನಿನಗೆ ಬರ್ತವೆ. ಒಳ್ಳೆಯ ಆಲೋಚನೆಗಳು ಬರೋದೇ ಇಲ್ಲ. ಆಮೇಲೆ ನೀನು ಇನ್ನೂ ಹೆಚ್ಚಿನ ತಿಳ್ಕೊಬೇಕು ಅಂದರೆ ದುರ್ವ್ಯಸನತೆ ಬರ್ತದೆ. ಚಿಂತೆ ಮಾಡೋದು, ಕೆಟ್ಟ ಚಿಂತೆ ಮಾಡೋದು ದುರ್ವ್ಯಸನ. ಶಕ್ತಿ ನಾಶ ಮಾಡೋದ್ರಿಂದಲೇ ಬರುತ್ತೆ ಇದು ಅಂತ ಕೂಡ ಗೊತ್ತಿಲ್ಲ. ಆದರೆ ಏನೋ ದೊಡ್ಡ ಶಕ್ತಿ ನಾಶ, ಅದ್ರ ಬಗ್ಗೆ ಅರಿವೇ ಇಲ್ಲ, ಅದು ಜ್ಞಾನವೇ ಇಲ್ಲ. ಶಕ್ತಿ ನಾಶದಿಂದ ನಾನು ಈ ರೀತಿ ಅನುಭವಿಸ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ಈಗ ನಿನ್ನ ದೇಹದಲ್ಲಿ ಅಂಗಾಂಗಗಳು ಇದಾವಪ್ಪ, ಹಾರ್ಟು, ಲಿವರು, ಕಿಡ್ನಿ, ಲಿವರು, ಬ್ರೈನು, ಲಂಗ್ಸು, ಆ ಥರ ಎಲ್ಲ ಅಂಗಾಂಗಗಳಿದ್ದಾವೆ. ಅವಕ್ಕೆ ಎಷ್ಟು ಶಕ್ತಿ ಬೇಕೋ ಅಷ್ಟು ಶಕ್ತಿ ಸಪ್ಲೈ ಮಾಡಬೇಕು ನಾವು. ಸಪ್ಲೈ ಮಾಡಲಿಲ್ಲ ಅಂತಂದರೆ ಅವು ಸರಿಯಾಗಿ ಕೆಲಸ ಮಾಡಲ್ಲ, ಅವು ಅಬ್ನಾರ್ಮಲಾಗಿ ಕೆಲಸ ಮಾಡ್ತವೆ. ಅದರಿಂದ ಇದೆಲ್ಲ ಆಗುತ್ತೆ. ದುರಭ್ಯಾಸ, ದುರಾಲೋಚನೆ, ದುಶ್ಚಟ, ದುರ್ವರ್ತನೆ, ಇವೆಲ್ಲ ಶಕ್ತಿ ನಾಶದಿಂದ ಬರ್ತಕ್ಕಂಥ ಗುಣಗಳು. ಆಮೇಲೆ ದುರ್ನೋಟ, ಏನು ನೋಡಿದರೂ ಕೆಟ್ಟದ್ದಾಗಿ ನೋಡೋದು, ಇಲ್ಲ ಬರೀ ಕೆಟ್ಟದ್ದು ನೋಡೋದು, ನೋಡಿದ್ದೆಲ್ಲ ಕೆಟ್ಟ ರೀತಿಯಲ್ಲಿ ಅರ್ಥ ಮಾಡ್ಕೊಳೋದು, ನೋಡಿದ್ದೆಲ್ಲ ಬರೀ. ಆಮೇಲೆ ಕೆಟ್ಟದ್ದನ್ನು ನೋಡೋಕೆ ಭಾಳ ಇಷ್ಟಪಡ್ತಾರೆ. ಶಕ್ತಿ ನಾಶ ಮಾಡ್ಕೊಂಡವ್ರು ಹೆಂಗಿರ್ತಾರಂದರೆ ಅವ್ರು ಬರೀ ಕೆಟ್ಟದ್ದನ್ನೇ ನೋಡೋದು, ಕೆಟ್ಟದ್ದೇ ಅವ್ರಿಗೆ ಒಳ್ಳೆಯದು, ಕೆಟ್ಟದ್ದಿರಬೇಕು. ಎಲ್ಲ ಕೆಟ್ಟ ನೋಟ ಎಲ್ಲ ಕೆಟ್ಟದ್ದಿರಬೇಕು. ಅವ್ರಿಗೆ ಒಳ್ಳೇದನ್ನು ಕಂಡ್ರೆ ಆಗೋದಿಲ್ಲ. ಶಕ್ತಿ ನಾಶ ಮಾಡ್ಕೊಳೋರು ಒಳ್ಳೆಯದನ್ನು ಕಂಡ್ರೆ ಆಗೋದಿಲ್ಲ, ಚೆನ್ನಾಗಿರೋದನ್ನು ನೋಡಿದರೆ ಆಗೋದಿಲ್ಲ. ಚೆನ್ನಾಗಿರೋದನ್ನೆಲ್ಲ ಸರ್ವನಾಶ ಮಾಡಿಬಿಡ್ತಾರೆ. ಅವ್ರ ದುರ್ನೋಟ, ಗೊತ್ತಾಯ್ತಾ? ದುರ್ನೋಟ, ದುರ್ವರ್ತನೆ, ದುರ್ಚಟ, ಇವೆಲ್ಲ ಶಕ್ತಿ ನಾಶದಿಂದ ಬರ್ತಕ್ಕಂಥವು ದುರಾಲೋಚನೆಗಳು, ದುರಭ್ಯಾಸಗಳು. ಭಾಳ ಜನ ಎಷ್ಟು ಪ್ರಯತ್ನ ಮಾಡ್ತಾರೆ ಇದನ್ನೆಲ್ಲ ಬಿಡಬೇಕು, ಇವೆಲ್ಲ ಯಾಕೆ ಬರ್ತಾವಂತ. ಆದರೆ
ಅವರಿಗೆ ಗೊತ್ತಿಲ್ಲ ಶಕ್ತಿ ನಾಶದಿಂದ ಇವು ಬರ್ತವೆ. ಶಕ್ತಿ ಸಂರಕ್ಷಣೆ ಮಾಡಿದ್ರೆ ಸರಿ ಹೋಗುತ್ತೆ. ಅದನ್ನು ಶಕ್ತಿ ಸಂರಕ್ಷಣೆ ಮಾಡಿದರೆ ಸರಿ ಹೋಗುತ್ತೆ ಅಂತ ಗೊತ್ತಾದಿಟ್ಟಿಗೆ ಯಾರು ಶಕ್ತಿ ಸಂರಕ್ಷಣೆ ಮಾಡೋದಕ್ಕೆ ಆಗೋದಿಲ್ಲ. ಗುರುಗಳು ಬೇಕು, ಅದಕ್ಕೆ ತರಬೇತಿ ಬೇಕು. ಸುಮ್ಮನೆ ಎಲ್ಲರೂ ಶಕ್ತಿ ರಕ್ಷಣೆ ಮಾಡ್ತೀನಿ ಅಂದರೆ ಆಗೋದಿಲ್ಲ. ನೆಕ್ಸ್ಟು ಶಕ್ತಿ ನಾಶ ಮಾಡ್ಕೊಳೋದ್ರಿಂದ ದುರ್ನಡತೆ ಹೆಚ್ಚಾಗುತ್ತೆ. ದುರ್ನಡತೆ ಎಲ್ಲ ಕೆಟ್ಟದ್ದಾಗಿ ಬಿಹೇವ್ ಮಾಡೋದು ದುರ್ನಡತೆ. ಎಲ್ಲ ಏನು ಮಾಡಬೇಡಪ್ಪ ಅಂದರೆ ಅದೇ ಮಾಡೋದು. ಇದು ಒಳ್ಳೆಯದಲ್ಲ, ಇದು ಮಾಡಬೇಡ ಅಂದರೆ ಅದನ್ನೇ ಮಾಡೋದು. ಯಾವುದು ಒಳ್ಳೆಯದಲ್ವೋ ಅದೇ ಅವನಿಗಿಷ್ಟ, ಅದೇ ಒಳ್ಳೆಯದು ಅವನಿಗೆ. ಯಾರು ಶಕ್ತಿ ನಾಶ ಮಾಡ್ಕೊತಾರೆ ಅವರು ತುಂಬ ದುರ್ನಡತೆ ಇರುತ್ತೆ ಅವ್ರ ಹತ್ರ, ಒಳ್ಳೆ ನಡತೆ ಇರಲ್ಲ. ಆಮೇಲೆ ದುಸ್ಸಾಹಸ. ಈ ಶಕ್ತಿ ನಾಶ ಮಾಡ್ಕೊಂಡವರು ದುಸ್ಸಾಹಸ ಮಾಡ್ತಾರೆ, ಪ್ರಾಣ ಹೋಗುವಂಥ ಕೆಲಸ ಮಾಡ್ತಾರೆ, ದುಸ್ಸಾಹಸ ಮಾಡ್ತಾರೆ. ಇದು ನಿನ್ನ ಕೈಲಿ ಆಗಲ್ಲಪ್ಪ ಅಂದರೂ ಮಾಡ್ತಾರೆ, ಮಾಡಬಾರ್ದಪ್ಪ ಇದು ಅಪಾಯ ಆಯ್ತು ಅಂದ್ರೂ ಅದನ್ನೇ ಮಾಡ್ತಾರೆ, ದುಸ್ಸಾಹಸ ಮಾಡ್ತಾರೆ. ಯಾರು? ಶಕ್ತಿ ಕಳ್ಕೊಂಡಿರೋರು. ಆಮೇಲೆ ದುರ್ವಾರ್ತೆ. ಅವ್ರ ಬಾಯಿ ಯಾವಾಗಲೂ ದುರ್ವಾರ್ತೆ. ಅವ್ರ ಬಾಯಿ ಏನೋ ಅವ್ರ ಬಾಯಿ ಇದೆಯಲ್ಲ ದುರ್ವಾರ್ತೆ, ಬರೀ ಕೆಟ್ಟದ್ದನ್ನು ನೋಡೋದು, ಕೆಟ್ಟದ್ದನ್ನು ಮಾತಾಡೋದು, ಬರೀ ಕೆಟ್ಟ ಮಾತಾಡೋದು. ಅವ್ರಿಗೆ ಕೆಟ್ಟ ಮಾತಾಡಿದ್ರೇ ಅವ್ರಿಗೆ ಸಮಾಧಾನ ಆಗೋದು, ಕೆಟ್ಟ ಮಾತಾಡಿದ್ರೇ ಅವ್ರಿಗೆ ಊಟ ಮಾಡಿದ ಜೀರ್ಣ ಆಗೋದು, ಕೆಟ್ಟ ಮಾತಾಡಿದ್ರೇ ಅವ್ರು ನಾರ್ಮಲ್ ಆಗಿರೋದು. ಯಾರು? ಶಕ್ತಿ ನಾಶ ಮಾಡ್ಕೊಂಡವ್ರು. ದುರ್ವಾರ್ತೆ, ದುಸ್ಸಾಹಸ, ದುರ್ನಡತೆ ಇವೆಲ್ಲ ಶಕ್ತಿ ನಾಶ ಮಾಡಿಕೊಂಡ್ರೆ ಬರೋದು. ದುರ್ನೋಟ, ದುರ್ವರ್ತನೆ, ದುಶ್ಚಟ, ದುರಾಲೋಚನೆ, ದುರಭ್ಯಾಸಗಳು ಇವೆಲ್ಲ ಯಾರಿಗೆ ಬರ್ತವೆ? ಇಂಥ ಆಲೋಚನೆಗಳು ಯಾರಿಗೆ ಬರ್ತವೆ? ಇಂಥ ಬಿಹೇವಿಯರ್ ಯಾರಿಗೆ ಬರ್ತವೆ? ಶಕ್ತಿ ನಾಶ ಮಾಡ್ಕೊಂಡವ್ರಿಗೆ ಬರ್ತಾವೆ. ಆಮೇಲೆ ದುರ್ವ್ಯಸನ, ದುರ್ವರ್ತನೆ, ದುರಾಲೋಚನೆ. ಶಕ್ತಿ ನಾಶ ಮಾಡ್ಕೊಂಡವ್ರಿಗೆ ದುರ್ವ್ಯಸನ ಜಾಸ್ತಿ. ಅವ್ರು ಬೇಡ ಅಂದ್ರೂ ಕೆಟ್ಟ ಆಲೋಚನೆಗಳು ಬರ್ತಾವೆ. ಅವ್ರು ಅದನ್ನೇ ಮಾಡ್ತಿರ್ತಾರೆ, ಕೆಟ್ಟ ಆಲೋಚನೆ, ದುರಾಲೋಚನೆ, ದುರ್ವ್ಯಸನ. ಆಮೇಲೆ ದುರಹಂಕಾರ. ಈ ಶಕ್ತಿ ನಾಶ ಮಾಡ್ಕೊಂಡವ್ರಿಗೆ ಏನಪ್ಪ ಅಂತಂದರೆ ತುಂಬ ದುರಹಂಕಾರ. ಎಷ್ಟು ದುರಹಂಕಾರ ಇರುತ್ತೆ ಅಂದರೆ ಎಷ್ಟೆಷ್ಟು ಶಕ್ತಿ ನಾಶ ಮಾಡ್ಕೊತಾರೋ ಅಷ್ಟಷ್ಟು ದುರಹಂಕಾರ ಹೆಚ್ಚಾಗುತ್ತೆ. ಆಮೇಲೆ ಅತಿಯಾಗಿ ಶಕ್ತಿ ನಾಶ ಮಾಡಿಕೊಂಡ್ರೆ ಏನಾಗುತ್ತೆ? ಕಾಮ ಹೆಚ್ಚಾಗುತ್ತೆ. ಕಾಮ, ಕ್ರೋಧ ಹೆಚ್ಚಾಗುತ್ತೆ, ಮೋಹ ಹೆಚ್ಚಾಗುತ್ತೆ. ಶಕ್ತಿ ನಾಶ ಮಾಡಿಕೊಂಡ್ರೆ ಲೋಭ ಹೆಚ್ಚಾಗುತ್ತೆ, ಮದ ಹೆಚ್ಚಾಗುತ್ತೆ, ಮತ್ಸರ ಹೆಚ್ಚಾಗುತ್ತೆ. ಅರಿಷಡ್ ವರ್ಗಗಳು ತಾಂಡವ ನೃತ್ಯ ಆಡ್ತಾವ್ರ. ಶಕ್ತಿ ನಾಶದಿಂದ ಅರಿಷಡ್ ವರ್ಗಗಳು ಹುಟ್ಕೊಂತವೆ. ಅದು ನಮ್ಮ ವೈರಿಗಳವು, ನಮ್ಮನ್ನು ಜೀವ ತೆಗಿಯೋಕ್ಕಂತಲೇ ಹುಟ್ಕೊತವೆ. ಶಕ್ತಿ ನಾಶ ಮಾಡ್ಕೊಳೋದಂದ್ರೇನು? ಸ್ಲೋಲಿ ನಮ್ಮ ಪ್ರಾಣ ಹೋಗೋದಕ್ಕೆ ಕೆಲಸ ಮಾಡೋದು. ಸ್ಲೋ ಪಾಯ್ಸನ್. ಶಕ್ತಿ ನಾಶ ಅಂದ್ರೇನು? ಅದೊಂಥರ ಸ್ಲೋ ಪಾಯ್ಸನ್, ನಿಧಾನಕ್ಕೆ ಸಾಯೋದು, ನರಳಿ ಸಾಯೋದು. ಈ ದುರಭ್ಯಾಸ, ದುರಾಲೋಚನೆ, ದುಶ್ಚಟ, ದುರ್ವರ್ತನೆ ಇವೆಲ್ಲ ಶಕ್ತಿ ನಾಶದಿಂದ ಬರುತ್ತೆ. ದುರ್ನೋಟ, ದುರ್ವರ್ತನೆ, ದುರ್ನಡತೆ, ದುಸ್ಸಾಹಸ, ದುರ್ವ್ಯಸನ, ದುರಹಂಕಾರ. ಅದೇ ರೀತಿ ಪಂಚೇಂದ್ರಿಯಗಳು ಕೆಟ್ಟೋಗ್ತವೆ. ನೀನೇನಾದರೂ ಶಕ್ತಿ ನಾಶ ಮಾಡ್ಕೊಂಬಿಟ್ರೆ ನಿನ್ನ ಪಂಚೇಂದ್ರಿಯಗಳು ಬರೀ ಕೆಟ್ಟ ಕೆಲಸನೇ ಮಾಡ್ತವೆ. ಅಪವಿತ್ರ ಆಗ್ಬಿಡ್ತಾವೆ ಅವು ಪಂಚೇಂದ್ರಿಯಗಳು, ಮಲಿನ ಆಗ್ಬಿಡ್ತವೆ. ಕಣ್ಣು ಬರೀ ಕೆಟ್ಟದ್ದು ನೋಡುತ್ತೆ, ಕಿವಿ ಬರೀ ಕೆಟ್ಟದ್ದು ಕೇಳುತ್ತೆ. ಯಾಕೆ? ನೀನು ಶಕ್ತಿ ಇಲ್ಲ, ಶಕ್ತಿ ನಾಶ ಮಾಡ್ಕೊಂಡಿದ್ದೀಯ. ಅದಕ್ಕೆ ಕೆಟ್ಟದ್ದನ್ನು ಯಾಕೆ ಕೇಳುತ್ತೆ ಅಂತಂದರೆ ಅದು ಈಗ ನೀನು ಶಕ್ತಿ ನಾಶ ಮಾಡ್ಕೊಂಡದನ್ನು ಪ್ರಾಕ್ಟೀಸ್ ಮಾಡಿರ್ತೀಯ, ಅದನ್ನು ಇನ್ನೂ ಜೋರಾಗಿ ನಾಶ ಆಗಬೇಕು, ಆ ಥರ ಮಾಡಬೇಕು ಈಗ ಆ ಥರ ನೀನು ಪ್ರಾಕ್ಟೀಸ್ ಮಾಡಿಬಿಟ್ಟಿರ್ತೀಯ. ಅದಕ್ಕೆ ಇಂಥವೆಲ್ಲ ಬರ್ತವೆ. ಪಂಚೇಂದ್ರಿಯಗಳೆಲ್ಲ ಕೆಟ್ಟ ಹಾಳಾಗಿ ಹೋಗ್ಬಿಡ್ತವೆ.
ಅರಿಷಡ್ವರ್ಗಗಳು ಹುಟ್ಕೊಂಡ್ಬಿಡ್ತಾವೆ, ತಾಂಡವ ನೃತ್ಯ ಆಡ್ತಾವೆ. ನಮ್ಮ ದೇಹದಲ್ಲಿ 6 ಚಕ್ರ ಇದ್ದಾವೆ. ಆ ಚಕ್ರಗಳು ಎಷ್ಟು ಬಲಿಷ್ಠವಾಗಿರುತ್ತೆ ಅಷ್ಟು ನಾವು ಶಕ್ತಿಶಾಲಿಯಾಗಿರ್ತೀವಿ. ಚಕ್ರಗಳು ಯಾವಾಗ ವೀಕ್ ಆಗುತ್ತೆ? ಶಕ್ತಿ ನಾಶ ಮಾಡಿಕೊಂಡಾಗ ವೀಕ್ ಆಗುತ್ತೆ. ಯಾವಾಗ ಈ ಒಂದೊಂದು ಚಕ್ರಗಳಿಗೂ ಒಂದೊಂದು ಅರಿಷಡ್ವರ್ಗಗಳಿದ್ದಾವೆ. ಚಕ್ರಗಳು ಕೆಟ್ಟು ಹೋದಾಗ, ಶಕ್ತಿ ನಾಶವಾದಾಗ, ಚಕ್ರಗಳಲ್ಲಿ ಪವರ್ ಇಲ್ಲದೆ ಇದ್ದಾಗ ಈ ಅರಿಷಡ್ವರ್ಗಗಳು ಹುಟ್ಕೊಂತಾವೆ. ಇವೆಲ್ಲ ಬೇಕಾ? ಶಕ್ತಿ ನಾಶ ಮಾಡಿಕೊಂಡು ಇವೆಲ್ಲ ಬೇಕಾ? ಯಾಕೆ ಮಾಡ್ಕೋಬೇಕು ಶಕ್ತಿ ನಾಶ? ಇವನ್ನೆಲ್ಲ ಯಾಕೆ ಮಾಡಬೇಕು? ಮನುಷ್ಯರಾಗಿ ಹುಟ್ಟಿದ ಮೇಲೆ ಇವನ್ನ ಮಾಡ್ತಾರಾ ಯಾರಾದರೂ? ಎಲ್ಲ ಪ್ರಾಣಿಗಳಿಗಿಂತಲೂ ಮನುಷ್ಯ ಬುದ್ಧಿವಂತ ಅಂತಾರೆ. ಅವನು ಇಂಥ ಹಲ್ಕ ಕೆಲಸನ ಮಾಡೋದು? ಶಕ್ತಿ ನಾಶ ಮಾಡ್ಕೊಂಬಿಟ್ಟು ಇಷ್ಟೊಂದು ತಪ್ಪುಗಳು ಮಾಡ್ತಾರಾ? ಇವೆಲ್ಲ ಶಕ್ತಿ ನಾಶದಿಂದ ಬರ್ತಕ್ಕಂಥ ಲಾಭಗಳು. ಆಮೇಲೆ ಈ ಶಕ್ತಿ ನಾಶ ಮಾಡ್ಕೊಂಡವರು ಬರೀ ಕೆಟ್ಟ ಆಹಾರ ತಿಂತಾರೆ, ಒಳ್ಳೆಯ ಆಹಾರ ತಿನ್ನೋದಿಲ್ಲ. ಆಮೇಲೆ ಬರೀ ಕೆಟ್ಟ ಅಭ್ಯಾಸಗಳೇ ಮಾಡ್ತಾರೆ. ಯಾರು ಶಕ್ತಿ ನಾಶ ಮಾಡ್ಕೊತಾರೋ ಅವ್ರು ಬರೀ ಕೆಟ್ಟ ಅಭ್ಯಾಸಗಳು ಮಾಡ್ಕೊತಾರೆ, ಕೆಟ್ಟ ಊಟ ಮಾಡ್ತಾರೆ, ಕೆಟ್ಟ ಆಹಾರ ತಿಂತಾರೆ. ಯಾರು ಶಕ್ತಿ ನಾಶ ಮಾಡ್ಕೊತಾರೋ ಅವ್ರು ಬರೀ ಕೆಟ್ಟದ್ದನ್ನೇ ನೋಡ್ತಾರೆ, ಕೆಟ್ಟದ್ದನ್ನೇ ಮಾತಾಡ್ತಾರೆ, ಕೆಟ್ಟದ್ದನ್ನೇ ಕೇಳ್ತಾರೆ, ಕೆಟ್ಟದ್ದನ್ನೇ ಮುಟ್ತಾರೆ, ಕೆಟ್ಟ ಆಚಾರ ವಿಚಾರಗಳನ್ನು ಮಾಡ್ತಾರೆ, ಮತ್ತು ಒಳ್ಳೆಯ ಆಚಾರ ವಿಚಾರಗಳನ್ನೆಲ್ಲ ಕೆಡಿಸ್ಬಿಡ್ತಾರೆ. ಯಾರು ಶಕ್ತಿ ನಾಶ ಮಾಡ್ಕೊತಾರೆ ಅವರು ಅಧರ್ಮ ಕ್ರಿಯೇಟ್ ಮಾಡ್ತಾರೆ, ಧರ್ಮನೆಲ್ಲ ನಾಶ ಮಾಡ್ತಾರೆ, ಅಧರ್ಮ ತಲೆ ಎತ್ತಂಗೆ ಮಾಡ್ತಾರೆ. ಯಾರು ಅತಿಯಾಗಿ ಶಕ್ತಿ ನಾಶ ಮಾಡ್ಕೊತಾರೆ ಅವರು ಅನ್ಯಾಯ ಹೆಚ್ಚು ಮಾಡ್ತಾರೆ, ಅಕ್ರಮ ಹೆಚ್ಚು ಮಾಡ್ತಾರೆ, ಅವ್ಯವಹಾರಗಳನ್ನ ಮಾಡ್ತಾರೆ. ಇವೆಲ್ಲ ಬೇಕಾ? ಇವೆಲ್ಲ ಮಾಡಬೇಕಾ? ಮನುಷ್ಯ ಹುಟ್ಟಿದ ಮೇಲೆ ಯಾರಾದರೂ ಮಾಡ್ತಾರಾ ಇದನ್ನೆಲ್ಲ ಮಾಡೋರು ಏನು ಬುದ್ಧಿವಂತರ, ಜಾಣರ? ಏನನ್ಬೇಕು? ಒಳ್ಳೆ ಬಟ್ಟೆ ಹಾಕ್ಕೊಂಡಿರ್ತಾರೆ, ಇಸ್ತ್ರಿ ಬಟ್ಟೆ, ಸಾವಿರಾರು ರೂಪಾಯಿ ಬೆಲೆ ಬಾಳೋಂಥ ಬಟ್ಟೆಗಳು ಹಾಕ್ಕೊಂಡಿರ್ತಾರೆ. ಎಂಥ ಒಂದು ಹೆಂಗಿರ್ತಾರಂದ್ರೆ ಅವರು ನೋಡೋಕೆ ಆ ಥರ ಇರ್ತಾರೆ. ಬಟ್ ಇವೆಲ್ಲ ದುರಭ್ಯಾಸಗಳು, ದುರಾಲೋಚನೆಗಳು, ಇವೆಲ್ಲ ಕೆಟ್ಟದ್ದೆಲ್ಲ ಮಾಡ್ಕೊಂಡು ಹೋಗ್ತಾರೆ ಶಕ್ತಿ ನಾಶ ಮಾಡಿಕೊಂಡು. ಯೂಶ್ವಲಿ ಶಕ್ತಿ ನಾಶ ಹೆಂಗೆ ಮಾಡ್ಕೊತಾರೆ? ಕತ್ಲಲ್ಲಿ ಮಾಡ್ಕೊತಾರೆ, ಇಲ್ಲಾಂದರೆ ಯಾರಿಗೋ ಕಾಣ್ದಂಗೆ ಮಾಡ್ಕೊತಾರೆ. ಒಟ್ಟು ಅವರಿಗೆ ಯಾರೂ ಇರಬಾರ್ದು, ಸಿಂಗಲಾಗಿರಬೇಕು. ಆವಾಗ ಅವ್ರು ಶಕ್ತಿ ನಾಶ ಮಾಡ್ಕೊತಾರೆ. ಈಗ ನಾವು ಶಕ್ತಿ ನಾಶ ಮಾಡ್ಕೋಬೇಡಪ್ಪ ಅಂತ ಯಾವಾಗ ಹೇಳ್ತೀವಿ? ಬೆಳಕಿನಾಗ ಹೇಳ್ತೀವಿ. ಅವ್ರು ಬೆಳಕಿನಲ್ಲಿ ಯಾವ ಕೆಲಸನೂ ಇಷ್ಟ ಆಗಲ್ಲ ಹೇಳಿದ್ದು, ಅವರಿಗೆ ಕತ್ತಲೆ ಮಾಡಬೇಕು. ಒಳ್ಳೇದು ಯಾವಾಗಲೂ ಬೆಳಕಿನಲ್ಲೇ ಹೇಳೋವಂಥದ್ದು ಇರುತ್ತೆ, ಕೆಟ್ಟದ್ದು ಯಾವಾಗಲೂ ಕತ್ಲಾಗ ಹೇಳೋವಂಥದ್ದೇ ಇರುತ್ತೆ ವಿಷಯ. ಕೆಲವರು ಹಂಗೆ ಪ್ರಾಕ್ಟೀಸ್ ಮಾಡಿಬಿಟ್ಟಿರ್ತಾರೆ, ಒಳ್ಳೆ ರಹಸ್ಯವಾದ ಸ್ಥಳದಲ್ಲಿ ಪ್ರಾಕ್ಟೀಸ್ ಮಾಡಿಬಿಟ್ಟಿರುತ್ತೆ. ಶಕ್ತಿ ನಾಶ ಯಾಕೆ ಬೇಕು? ಯಾಕೆ ಶಕ್ತಿ ನಾಶ ಮಾಡ್ಕೋಬೇಕು? ಶಕ್ತಿ ನಾಶ ಮಾಡಿಕೊಂಡು ಇಷ್ಟೊಂದೆಲ್ಲ ಯಾಕೆ ಅನುಭವಿಸ್ಬೇಕು? ಈಗಾದರೂ ಎಚ್ಚೆತ್ತುಗಳ್ರಿ, ಕಾಲ ಮೀರಿಲ್ಲ. ಮನುಷ್ಯ ಬದಲಾಗಬೇಕು. ಮನುಷ್ಯ ಬದಲಾದರೆ ಜಗತ್ತೇ ಬದಲಾಗುತ್ತೆ. ನೀನು ಬದಲಾಗು, ಇಡೀ ವಿಶ್ವವೇ ಬದಲಾಗುತ್ತೆ. ನೀನೇನು ಮಾಡ್ತೀಯೋ ಅದು ನೋಡೋಕ್ಕೆ ಜನಗಳು ನೋಡ್ತಾ ಇರ್ತಾರೆ, ನೂರಾರು ಜನ, ಸಾವಿರಾರು ಜನ ನೋಡ್ತಾ ಇರ್ತಾರೆ. ನಿನ್ನ ಬಗ್ಗೆ ಇಡೀ ಪ್ರಪಂಚಕ್ಕೆ ತಿಳಿಸ್ತಾ ಇರ್ತಾರೆ, ನೀನು ಯಾರು, ಎಂಥವನು, ನೀ ಏನು ಮಾಡ್ತಿದ್ದೀಯ ಅಂತ. ನೀನು ಹೆದರಬೇಕು, ಸಮಾಜಕ್ಕೆ ಹೆದರಬೇಕು. ಈ ಪ್ರಪಂಚಕ್ಕೆ ಎಲ್ಲರಿಗೂ ಹೆದರ್ಬೇಕು. ನೀನು ಹೆದರ್ಕೊಂಡು ಜೀವನ ಮಾಡಬೇಕು. ಹೆದರಿಕೊಂಡ್ರೆ ತಪ್ಪು ಮಾಡಲ್ಲ. ನೋಡಿ, ನೀವೆಲ್ಲ ತುಂಬ ಬುದ್ಧಿವಂತರಿದ್ದೀರ, ಜ್ಞಾನಿಗಳಿದ್ದೀರ, ನಿಮಗೂ ಎಲ್ಲ ಗೊತ್ತಿದೆ. ಏನೋ ಕೆಲಸದ ಒತ್ತಡದಲ್ಲಿ ಮರ್ತು ಬಿಟ್ಟಿರ್ತೀರ ಅಂಥೇಳಿ ನಾನು ನೆನಪು ಮಾಡಿದ್ದೀನಿ. ನಿಮ್ಮ ದೇಹದೊಳಗೆ ಅಪಾರವಾದ ಶಕ್ತಿ ಇದೆ, ಅದನ್ನು ಉಳಿಸ್ರಿ, ಬೆಳೆಸ್ರಿ, ಶಕ್ತಿ ನಾಶ ಮಾಡ್ಕೋಬೇಡ್ರಿ.
ಶಕ್ತಿ ನಾಶದಿಂದ ಎಷ್ಟು ದುಷ್ಪರಿಣಾಮಗಳಿದ್ದಾವೋ ಶಕ್ತಿ ಸಂರಕ್ಷಣೆಯಿಂದ ಅಷ್ಟೇ ಒಳ್ಳೆಯ ಪರಿಣಾಮಗಳು ಇದ್ದಾವೆ. ಹೋಗ್ರಿ, ಗುರುಗಳನ್ನ ಭೇಟಿ ಮಾಡಿರಿ, ಗುರುಗಳ ಹತ್ರ ತರಬೇತಿ ಪಡೀರಿ, ಶಕ್ತಿ ಸಂರಕ್ಷಣೆ ಮಾಡಿರಿ, ಶಕ್ತಿ ನಾಶ ಮಾಡಬೇಡ್ರಿ. ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡ್ರಿ. ಈಗ ಈ ಪ್ರಪಂಚದಲ್ಲಿ ನೂರಾರು ಜನ, ಸಾವಿರಾರು ಜನ ಚಲನಚಿತ್ರಗಳನ್ನು ತೆಗಿತಾರೆ, ಫಿಲಮ್ಸ್ ಶೂಟಿಂಗ್ ಮಾಡ್ತಾರೆ. ಅದು ಎಲ್ಲ ಥರದ ಸಿನಿಮಾನೂ ಮಾಡ್ತಾರೆ. ಆದರೆ ಎಷ್ಟು ಹೆಚ್ಚು ಖರ್ಚು ಮಾಡಿರ್ತಕ್ಕಂಥ ಸಿನಿಮಾಗಳು ಕೆಲವೊಮ್ಮೆ ಕಡಿಮೆ ಓಡ್ತವೆ, ಕಡಿಮೆ ಖರ್ಚು ಮಾಡಿರ್ತಕ್ಕಂಥ ಸಿನಿಮಾಗಳು ಜಾಸ್ತಿ ಓಡ್ತವೆ. ಅವನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ತಾರೆ ಅವರು, ಯಾವ ಸಿನಿಮಾದಲ್ಲಿ ಅತಿ ಹೆಚ್ಚು ಲಾಭ ಬಂದಿದೆ ಅಂತ. ಆ ಕಂಟೆಂಟನ್ನು ಅವ್ರು ಸ್ಟಡಿ ಮಾಡ್ತಾರೆ. ಜನಗಳು ಈ ಕಂಟೆಂಟನ್ನು ಇಷ್ಟಪಡ್ತಾರೆ ಅಂತ ಹೇಳಿಬಿಟ್ಟು ಆ ಒಂದು ವಿಷಯದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸ್ತಾರೆ. ಅದರ ಬಗ್ಗೆ ಅವರು ಸಂಶೋಧನೆ, ಈ ಚಲನಚಿತ್ರ ನಿರ್ಮಾಪಕರು ಏನು ಮಾಡ್ತಾರೆ ಅಂದರೆ, ಯಾವ ಸಿನಿಮಾ ಚೆನ್ನಾಗಿ ಓಡುತ್ತೆ ಆ ವಿಷಯದ ಬಗ್ಗೆ ಹೆಚ್ಚು ಗಮನ ಹರಿಸಿ ಅದೇ ವಿಷಯದ ಬಗ್ಗೆ ಚಲನಚಿತ್ರಗಳನ್ನು ಶೂಟಿಂಗ್ ಮಾಡ್ತಾರೆ. ಅವು ಚೆನ್ನಾಗಿ ಓಡ್ತವೆ, ಒಳ್ಳೆಯ ಲಾಭವೂ ಬರುತ್ತೆ. ಅವರ ಉದ್ದೇಶ ಏನು ಅಂತಂದರೆ, ಕಲಾವಿದರು ಜೀವನ ಮಾಡಬೇಕು, ಕಲಾವಿದರಿಗೆ ಒಂದು ಜೀವನ ಕೊಡಬೇಕು, ಚಿತ್ರತಂಡದ ಎಲ್ಲ ಕಲಾವಿದರು ಬದುಕಬೇಕು ಅನ್ನೋ ಉದ್ದೇಶದಿಂದ ಹಣ ಸಂಪಾದನೆ ಮಾಡ್ತಾರೆ. ಅವರಿಗೆ ಶಕ್ತಿ ಸಂರಕ್ಷಣೆ ಬಗ್ಗೆ ಅಥವಾ ಶಕ್ತಿ ನಾಶದ ಬಗ್ಗೆ ಅರಿವಿರೋದಿಲ್ಲ. ನಾವು ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ಅತಿ ಹೆಚ್ಚು ಜನ ಲೈಕ್ ಮಾಡೋದು ಶಕ್ತಿ ನಾಶಕ್ಕೆ ಸಂಬಂಧಪಟ್ಟಂತಹ ಸಿನಿಮಾಗಳೇ. ಶಕ್ತಿ ನಾಶಕ್ಕೆ ಸಂಬಂಧಪಟ್ಟಂಥ ಸಿನಿಮಾಗಳನ್ನು ಜಾಸ್ತಿ ಜನ ಇಷ್ಟಪಡ್ತಾರೆ. ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡಲ್ಲ ಅಂಥ ಸಿನಿಮಾಗಳು. ಅವರು ಜನಗಳು ಅತಿ ಹೆಚ್ಚು ಲೈಕ್ ಮಾಡ್ತಾರೆ. ಇವರು ಚಲನಚಿತ್ರ ನಿರ್ಮಾಪಕರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು, ಪ್ರೊಡ್ಯೂಸರ್ಸು, ಆ ಸಿನಿಮಾ ತೆಗೆಯೋರು, ಅವರು ಕೂಡ ಅದೇ ವಿಷಯದ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸ್ತಾರೆ. ಯಾಕಂದರೆ ಅವರಿಗೆ ಜೀವನ ಮಾಡೋದಕ್ಕೆ ಹಣದ ಅವಶ್ಯಕತೆ ಇರುತ್ತೆ. ನಾವೀಗ ಯೂಟ್ಯೂಬನ್ನು ಉದಾಹರಣೆಯಾಗಿ ತಗೊಳ್ಳೋಣ. ಅಲ್ಲಿ ಯೂಟ್ಯೂಬ್ನಲ್ಲಿ ಕೆಲವೊಂದು ಶಕ್ತಿ ನಾಶಕ್ಕೆ ಸಂಬಂಧಪಟ್ಟಂತಹ ಕೆಲವು ಪೋಸ್ಟ್ಗಳನ್ನು ಹಾಕ್ತಾರೆ. ಒಂದೇ ಗಂಟೆಯಲ್ಲಿ 1,00,000 ಜನ ನೋಡ್ತಾರೆ. ಮತ್ತು ಶಕ್ತಿ ರಕ್ಷಣೆಗೆ ಸಂಬಂಧಪಟ್ಟಂತಹ ಪೋಸ್ಟ್ ಹಾಕ್ತಾರೆ. ಅದನ್ನು 1 ವರ್ಷ ಆದ್ರೂ 1,000 ಜನ ನೋಡಲ್ಲ. ಕೆಲವು ಪೋಸ್ಟ್ಗಳು ನೋಡ್ರಿ, 1 ವರ್ಷ, 2 ವರ್ಷ, 3 ವರ್ಷ ಆಗಿರುತ್ತೆ. ಅವು 1,00,000 ಜನ ನೋಡೇ ಇರೋಲ್ಲ. ಆದರೆ ಶಕ್ತಿ ನಾಶಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಅಪ್ಲೋಡ್ ಮಾಡಿರಿ, ಒಂದೇ ದಿನದಲ್ಲಿ 1,00,000 ಜನ ನೋಡ್ತಾರೆ. ಕೆಲವೊಂದೊಂದು ಒಂದೇ ಗಂಟೆಯಲ್ಲಿ ನೋಡ್ತಾರೆ ಕೆಲವೊಂದೊಂದು. ಇದರಿಂದ ಏನು ಅರ್ಥ ಆಗುತ್ತೆ ಅಂತಂದರೆ, ಜನಗಳು ಶಕ್ತಿ ನಾಶ ಮಾಡುವಂತಹ ವಿಚಾರಗಳನ್ನು ಹೆಚ್ಚು ಇಷ್ಟಪಡ್ತಾರೆ. ವಿರೋಧಿ ದೇಶಗಳಿಗೆ, ವೈರಿಗಳಿಗೆ ಇದು ಒಂದು ಅಸ್ತ್ರ ಆಗುತ್ತೆ. ಈ ವಿಷಯವಾಗಿ ಈ ಜನ ತುಂಬ ಇದು ಮಾಡ್ತಾರೆ, ಅವರು ಆ ವಿಷಯವಾಗಿ ನಮ್ಮನ್ನು ದುರ್ಬಲರನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ವೈರಿ ರಾಷ್ಟ್ರಗಳು. ಹಿಂಗೆ ಒಂದೊಂದೇ ಅಟ್ಯಾಚ್ಮೆಂಟ್ಸ್ ಆಗ್ತಾ ಹೋಗ್ತವೆ. ಒಟ್ಟು ಜನಗಳು ಎಲ್ಲ ರೀತಿಯಿಂದ ಪ್ರೂವ್ ಮಾಡ್ತಾರೆ ಶಕ್ತಿ ನಾಶಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನಮಗೆ ಇಷ್ಟಪಡ್ತೀವಿ, ನಮಗೆ ಬೇಕು ಅಂತ.
ನೀವು ಶಕ್ತಿ ಸಂರಕ್ಷಣೆಗೆ ಸಂಬಂಧಪಟ್ಟಂಥ ವಿಷಯಗಳು ಜನ ನೋಡೋದೇ ಇಲ್ಲ, ಅದು ಇಷ್ಟಪಡೋದೇ ಇಲ್ಲ. ಇದನ್ನು ಹೇಗೆ ಸರಿ ಮಾಡೋದು ಅಂತಂದರೆ ಇದಕ್ಕೆ ಕಾರಣ ಶಕ್ತಿ ನಾಶ. ಶಕ್ತಿ ಸಂರಕ್ಷಣೆ ಮಾಡೋದ್ರಿಂದ ಇದು ನಿವಾರಣೆ ಆಗುತ್ತೆ. ಶಕ್ತಿ ಸಂರಕ್ಷಣೆ ಮಾಡೋದ್ರಿಂದ ಈ ಸಮಸ್ಯೆ ಬಗೆಹರಿಯುತ್ತೆ. ಸೊ ಶಕ್ತಿ ಸಂರಕ್ಷಣೆ ಮಾಡಬೇಕು ಅನ್ನೋರು ಮಾತ್ರ ಶಕ್ತಿ ಸಂರಕ್ಷಣೆ ಬಗ್ಗೆ ಸಿನಿಮಾ ನೋಡ್ತಾರೆ. ಶಕ್ತಿ ನಾಶ ಮಾಡ್ಕೊಳ್ಳೋರು ಶಕ್ತಿ ನಾಶದ ಬಗ್ಗೆ ಸಿನಿಮಾಗಳನ್ನ ಜಾಸ್ತಿ ನೋಡ್ತಾರೆ. ಅದ್ರ ಮೇಲೆ ಗೊತ್ತಾಗುತ್ತೆ ಆ ಯುವಕರ ಶಕ್ತಿ ಏನು, ಆ ದೇಶದ ಶಕ್ತಿ ಏನು, ಆ ನಾಯಕರುಗಳ ಶಕ್ತಿ ಏನು, ಸರ್ಕಾರದ ಶಕ್ತಿ ಏನು ಅಂತ ಗೊತ್ತಾಗುತ್ತೆ. ಇನ್ನು ಮೇಲಾದ್ರೂ ಶಕ್ತಿ ಉತ್ಪಾದನೆ ಮತ್ತು ಶಕ್ತಿ ಸಂರಕ್ಷಣೆ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸ್ರಿ. ಅಂತಹ ವಿಷಯಗಳಿಗೆ ಸಪೋರ್ಟ್ ಮಾಡಿರಿ.